ಹ್ಮ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡೇ ಸುಮಾರು ದಿವಸ ಆಗ್ಬಿಟ್ಟೈತೆ. ಈ ಗಂಭೀರ್ ಬಂದ ಆ ಟೆಸ್ಟಿಂದ ಕೊಹ್ಲಿನ ರಿಟೈರ್ಡ್ ಮಾಡಿಸ್ಬಿಟ್ಟ. ಇವಾಗ ನಾನು IPL ತನಕ ಕಾಯ್ಬೇಕು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಬೇಕು ಅಂದರೆ. ಐ ಆಮ್ ಮಿಸ್ಸಿಂಗ್ ವಿರಾಟ್ ಕೊಹ್ಲಿ. ಎಕ್ಸ್ಕ್ಯೂಸ್ ಮಿ ಸರ್. ಹಾಂ, ಕಮ್ ಇನ್. ವಿ ಆರ್ ಫ್ರಮ್ ಪಾಕಿಸ್ತಾನ್. ಈ ಲೆಟರ್ನ ನಿಮ್ಮ ಹತ್ರ ಕೊಡಬೇಕಾಗಿತ್ತು. ತಗೊಳ್ಳಿ. ಏನಿದು ಫೈಲು? ಓಹ್, February 15 ಇಂಡಿಯಾ ಅಗೇನ್ಸ್ಟ್ T20 ವರ್ಲ್ಡ್ ಕಪ್ ಮ್ಯಾಚ್ನ ನೀವು ಬೈಕಾಟ್ ಮಾಡ್ತಾ ಇದ್ದೀರಾ. ಇಂಡಿಯಾ ಮೇಲೆ ನೀವು ಆಡಲ್ಲ, ಅದೇ ತಾನೇ? ಹೌದು ಸರ್. ಓಕೆ. ಬಟ್ ಇದನ್ನ ನಾವು ಅಕ್ಸೆಪ್ಟ್ ಮಾಡಬೇಕು ಅಂದರೆ ಕೆಲವೊಂದು ಕಂಡೀಷನ್ ಇದೆ. ಏನಿದೆ ಹೇಳಿ ಸರ್ ಕಂಡೀಷನ್ಸು? ರೂಲ್ ನಂಬರ್ 1, 24 ಮಂತ್ಸ್ ಅಂದರೆ 2 ವರ್ಷಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚ್ ಯಾವುದು ನೀವು ಪಾಕಿಸ್ತಾನಲ್ಲಿ ನಡೆಸಂಗಿಲ್ಲ ಸರ್. ರೂಲ್ ನಂಬರ್ 2, ಪಾಕಿಸ್ತಾನ್ ಸೂಪರ್ ಲೀಗ್ ಅಂತ ನೀವು ನಡೆಸ್ತಾ ಇದ್ದೀರಲ್ಲ, 2026 ಎಡಿಷನ್ಗೆ ನಿಮ್ಮ ಲೀಗಲ್ಲಿ ಫಾರಿನ್ ಪ್ಲೇಯರ್ಸ್ ಯಾರಿಗೂ ನಾವು ಪರ್ಮಿಷನ್ ಕೊಡಲ್ಲ ಆಡೋಕ್ಕೆ. ಅಂದರೆ ಫಾರಿನ್ ಪ್ಲೇಯರ್ಸ್ ಇಲ್ಲದೆ ನೀವು ಪಾಕಿಸ್ತಾನ್ ಸೂಪರ್ ಲೀಗ್ನ ನಡೆಸ್ಕೊಳ್ಳಿ ಸರ್. ಅದನ್ನ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ರೂಲ್ ನಂಬರ್ 3, ಫ್ಯೂಚರಲ್ಲಿ ನಡೆಯೋ ಯಾವ ICC ಈವೆಂಟ್ನು ನೀವು ಹೋಸ್ಟ್ ಮಾಡೋಂಗಿಲ್ಲ ಸರ್. ಏನು ಸರ್ ನೀವು? ಇರಿ ಇನ್ನೂ ಇದೆ. ಲಾಸ್ಟ್ ಆ್ಯಂಡ್ ಫೈನಲ್ ರೂಲ್, ಜಿಯೋ ಸ್ಟಾರ್ ಕಂಪನಿಗೆ ನೀವು $1.32 ಮಿಲಿಯನ್ ಕೊಡಬೇಕಾಗುತ್ತೆ ನಿಮ್ಮ ಗೌರ್ಮೆಂಟ್ ಕಡೆಯಿಂದ. ಯಾಕಂದರೆ ಆ ಮ್ಯಾಚ್ ನಡೆದಿದ್ರೆ ಅಷ್ಟು ವ್ಯೂವರ್ಶಿಪ್ ವ್ಯಾಲ್ಯೂ ಇರ್ತಾ ಇತ್ತು ಆ ಮ್ಯಾಚ್ಗೆ. ಸೊ ಆ ವ್ಯಾಲ್ಯೂನ ನೀವು ಜಿಯೋ ಹಾಟ್ಸ್ಟಾರ್ ಕಂಪ್ನಿಗೆ ಕೊಡಬೇಕಾಗುತ್ತೆ. ಇದಿಷ್ಟಕ್ಕೂ ನಿಮ್ಗೆ ಓಕೆ ಅಂದರೆ ನಾವು ಈ ಲೆಟರ್ನ ಅಕ್ಸೆಪ್ಟ್ ಮಾಡ್ತೀವಿ ಸರ್. ನಿಮ್ಮ ಫೈನಲ್ ಡಿಸಿಷನ್ ಇದೆ ಆದರೆ ನಾವು ನಮ್ಮ ಟೀಮು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಸ್ವಲ್ಪ ಟೈಮ್ ಕೊಡಿ ಸರ್, ನಾವು ಹೇಳ್ತೀವಿ ಏನು ಅಂತ. ಸರಿ, ಓಕೆ, ಟೈಮ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಇವ್ರು ಬಾಯ್ಕಾಟ್ ಮಾಡಕ್ಕೆ ಲೆಟರ್ ಕೊಟ್ಟಿದ ತಕ್ಷಣ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಬಿಡ್ಬೇಕಂತೆ. ಇವ್ರು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ. ಹೆಂಗಿದ್ರು ಮ್ಯಾಚ್ ನಡೆದೇ ನಡೀತದೆ. ಇವ್ರನ್ನ ನಾವು ಇಲ್ಲಿ ನೋಡ್ಕೊಳ್ಳೋದ 15ನೇ ತಾರೀಕು ಅವ್ರ ಟೀಮ್ನ ಬಾಯ್ಸು ಗ್ರೌಂಡಲ್ಲಿ ನೋಡ್ಕೊತಾರೆ. ಏನಂತೀರಾ?